ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಾವುಣ್ಣುವನ್ನಗಳು ನಾವು ಕುಡಿವುದಕಗಳು ನಾವು ಉಸಿರುವ ಎಲರುಗಳು ನಾವು ಉಡುವ ವಸ್ತ್ರ ಭೂವ್ಯೋಮಗಳ ಯಂತ್ರ ಸಂಘದ ಉತ್ಪನ್ನಗಳು ಜೀವವೆರಡರ ಶಿಶುವು ಮಂಕುತಿಮ್ಮ. ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂತೆ ಬರೀ ಸೂರ್ಯ ಅಲ್ಲ, ಬರೀ ಭೂಮಿ ಅಲ್ಲ, ಎರಡರ ಸಹಕಾರದಿಂದ ಜೀವ ಪೋಷಣೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ಮತ್ತಷ್ಟು ವಿಸ್ತರಿಸಿ ಸ್ಪೆಸಿಫಿಕ್ ಆದಂಥ ಅಂಶಗಳನ್ನು ಉದಾಹರಣೆಯಾಗಿ ಕೊಟ್ಟು ಇಲ್ಲಿ ಡಿ ವಿ ಜಿಯವರು ಅದನ್ನು ಮತ್ತೆ ಹೇಳ್ತಾರೆ. ಈಗ ನಾವು ನಮ್ಮ ಪೋಷಣೆಗಾಗಿ ಆಹಾರ ಸೇವನೆ ಮಾಡ್ತೀವಿ. ಆ ಆಹಾರ ಬಂದದ್ದೆಲ್ಲಿಂದ ಅಂತ ಪ್ರಶ್ನೆ ಬಂದಾಗ ಅದು ಬಂದದ್ದು ತಿರ್ಗಾ ಕಳೆದ ಮುಕ್ತಕದಲ್ಲಿ ನೋಡಿದಂತೆ ಭೂಮಿಯಲ್ಲಿರುವಂತಹ ಸಾರವನ್ನು, ರಸವನ್ನು ಅದು ಹೀರ್ಕೊಂಡು ಬೆಳೀತು. ಸೂರ್ಯನಿಂದ ಬಂದಂತಹ ಶಕ್ತಿಯನ್ನು ಅದು ಧಾನ್ಯವಾಗಿ ಕನ್ವರ್ಟ್ ಮಾಡಿ ಪರಿವರ್ತನೆಗೊಳಿಸಿ ಧಾನ್ಯವನ್ನು ನಮಗೆ ಕೊಡ್ತು. ಆ ಧಾನ್ಯವನ್ನು ನಾವು ಅನ್ನವಾಗಿ ಪರಿವರ್ತನೆಗೊಳಿಸಿ ಅನ್ನವನ್ನು ನಾವು ತಿಂತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಭೂಮಿ ಮತ್ತು ಸೂರ್ಯ ಇವೆರಡೂ ಕೂಡ ಏಕೀಭವಿಸಿ ನಮಗೆ ಅನ್ನವನ್ನು ಕೊಡ್ತಾ ಇವೆ. ಅದೇ ರೀತಿಯಲ್ಲಿ ನಾವು ಕುಡಿಯುವ ಉದಕಗಳು, ಸೊ ನೀರು, ಅದು ಎಲ್ಲಿ ನಮಗೆ ನೀರು ಎಲ್ಲಿಂದ ಸಿಗ್ತಾ ಇದೆ? ಇವತ್ತಿನ ದಿನದಲ್ಲಿ ಮೇಲ್ಮೈ ನೀರು, ಸರ್ಫೇಸ್ ವಾಟರ್, ಯಾವುದೋ ಬಾವಿ, ಕೆರೆ, ಅದನ್ನೆಲ್ಲ ನಾವು ನೀರು ನೋಡ್ತೀವಿ. ಅಥವಾ ಭೂಮಿಯ ಒಳಗಿರುವಂಥ ಅಂತರ್ಜಲ, ಅದನ್ನು ನಾವು ನೋಡ್ತೀವಿ. ಈ ಭೂಮಿಯ ಮೇಲಿರುವಂತಹ ಜಲ, ಭೂಮಿಯ ಒಳಗಿರುವಂತಹ ಜಲಕ್ಕೂ ಆಕಾಶದಲ್ಲಿರುವಂತಹ ಮೋಡಗಳಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಇದರಿಂದಲೇ ಅದಾಗಿರೋದು. ಸೊ ಭೂಮಿಯ ಮೇಲಿದ್ದಂತಹ ನೀರು ಆಕಾಶದಲ್ಲಿ ಮೋಡವಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು? ಅದು ರವಿ ಮಾತ್ರದಿಂದಲೇ. ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಅದು ಆವಿಯಾಗಿ ಮೇಲೆ ಹೋಗಿ ಮೋಡವಾಯಿತು. ಮೋಡವಾಗಿ ಗಾಳಿಯ ಪ್ರಭಾವದಿಂದ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಯಿತು. ನೀರಿದ್ದಂತಹ ಭೂಮಿಯ ಸ್ಥಾನದ ಮೇಲೆ ಆವಿಯಾಗಿ ಹೋದಂತಹ ಮೋಡ ನೀರಿಲ್ಲದ ಯಾವುದೋ ಭೂಮಿಯ ಜಾಗಕ್ಕೆ ಹೋಗಿ ಅಲ್ಲಿ ಮಳೆಯನ್ನು ಗರಿತಾ ಇದೆ. ಸೊ ಹಾಗಾಗಿ ನೀರಿನ ಚಕ್ರವನ್ನು ನಾವು ನೋಡಿದಾಗ ಭೂಮಿಯ ಮೇಲೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತಹ ನೀರಿನ ಒಂದು ನೆಲೆ ಆಕಾಶಕ್ಕೆ ಆವಿಯಾಗಿ ಹೋಗಿ ಮೋಡದ ರೂಪದಲ್ಲಿ ಬೇರೊಂದು ಜಾಗಕ್ಕೆ ಹೋಗಿ ಮಳೆಯಾಗಿ ಇನ್ಯಾವುದೋ ಜೀವದ ಪೋಷಣೆಯಲ್ಲಿ ತೊಡಗಿದೆ. ಸೊ ಹಾಗೆ ನಾವು ಕುಡಿತಾ ಇರುವಂತಹ ನೀರು ಕೂಡ ಅದು ನಮಗೆ ಭೂಮಿಯಿಂದ ಸಿಗ್ತಾ ಇದೆಯೋ ಅಂತ ಅನಿಸಿದ್ರೂ ಅದು ರವಿಯ ಕೆಲಸದಿಂದ ಬೇರೆ ಕಡೆಗೆ ಹೋಗಿ ಬೇರೆಯ ಒಂದು ಜೀವದ ಪೋಷಣೆಯಲ್ಲಿ ಅದು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ನಾವು ಉಸಿರುವ ಎಲರುಗಳು, ಈ ಗಾಳಿ ಬೀಸುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮೆಲ್ಲರೂ ಅನುಭವಿಸ್ತೀವಿ. ಸೊ ಅದಕ್ಕೆ ನೀನು ಈ ಊರಿನಲ್ಲಿ ಮಾತ್ರ ಇರಬೇಕಪ್ಪ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಗಾಳಿ ಪಕ್ಕದ ಊರಿಗೆ ಆಟೋಮ್ಯಾಟಿಕ್ಕಾಗಿ ಹೋಗ್ತಾ ಇರುತ್ತೆ. ಯಾಕೆ? ಅಲ್ಲಿ ಯಾವುದೇ ತಡೆಗೋಡೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲೇ ಅನೇಕ ವೈವಿಧ್ಯತೆಗಳಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿರುವಂತಹ ಅನೇಕ ರಾಸಾಯನಿಕಗಳಿಂದಲೇ ನಾವು
ಬದುಕೋದಕ್ಕೆ ಸಾಧ್ಯ ಆಗ್ತದಲ್ಲ. ಆಕ್ಸಿಜನ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ. ಸೊ ಇದೆಲ್ಲವೂ ಇರೋದ್ರಿಂದ ಜೀವ ಪೋಷಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಉಡುವ ವಸ್ತ್ರಗಳು, ಅದರಲ್ಲಿ ವೈವಿಧ್ಯತೆ ಇದ್ದರೂ ಕೂಡ, ನಾವು ಕಳೆದ ಸರ್ತಿ ಕೂಡ ನೋಡಿದ್ವಿ, ಕಾಟನ್ ಅನ್ನೋದು ಒಂದು ಮೂಲ ವಸ್ತು. ಆ ಮೂಲ ವಸ್ತುವಿನಿಂದ ಅನೇಕ ರೀತಿಯ ಬಟ್ಟೆಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಅದಕ್ಕೂ ಕೂಡ, ಆ ವಸ್ತ್ರದ ಉತ್ಪಾದನೆಗೂ ಕೂಡ ರವಿ ಭುವಿ ಈ ಎರಡೂ ಇರಲೇಬೇಕು. ಸೊ ಹಾಗಾಗಿ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ಅಂಶವೂ ಕೂಡ ಭೂವ್ಯೋಮಗಳ ಸಂಘ. ಭೂವ್ಯೋಮಗಳು, ಭೂಮಿ ಮತ್ತು ಆಕಾಶದಲ್ಲಿರುವಂತಹ ಎಲ್ಲ ಶಕ್ತಿಯುತವಾದಂತಹ ಸೆಲೆಸ್ಟಿಯಲ್ ಬಾಡೀಸ್, ಆ ಸೂರ್ಯ ಇತ್ಯಾದಿಗಳೇನು ಹೇಳ್ತೀವಿ, ಅದರ ಒಂದು ಸಂಯೋಜನೆಯಿಂದ ಆಗ್ತಾ ಇರುವಂತಹ ಒಂದು ಉತ್ಪನ್ನಗಳು. ನಮಗೆ ಸಂಘ ಅನ್ನೋಂಥ ಪದವನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸಿದ್ದಾರೆ. ಸಂಘ ಅಂತ ಅನ್ನೋಂಥದ್ದು ಅದು ಸಂಘಟನೆ ಅಥವಾ ಏಕೀಕರಣ, ಒಂದುಗೂಡಿಸುವಿಕೆ ಅನ್ನೋಂಥ ಅರ್ಥ. ಅದು ನಮಗೆ ಗೊತ್ತಿದೆ. ಆದರೆ ನಮಗೆ ನಮ್ಮೆಲ್ಲ ಹಳ್ಳಿಗಳಲ್ಲಿ ಇವಾಗ ಸಂಘಗಳು ಅಂತ ಇರ್ತವೆ ಅಲ್ವಾ. ಅದೇ ಉದಾಹರಣೆಯನ್ನು ನಾವು ಆ್ಯಕ್ಚುಲಿ ಈಗ ತೊಗೊಂಡು ನಾವು ಅದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು. ಪ್ರತಿಯೊಂದು ಊರಲ್ಲೂ ಕೂಡ ಈ ಸಂಘಗಳು ಅಂತ ಇರ್ತವೆ. ಆ ಸಂಘಗಳ ಪೂರ್ಣ ಹೆಸರೇನು? ಸ್ವಸಹಾಯ ಸಂಘಗಳು ಅಂತ, ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂಥ ಸಂಘಗಳು. ಸೊ ಆ ಸಂಘದಲ್ಲಿ ಏನಿರ್ತವೆ, ಒಂದು 8 ಜನರ ಸದಸ್ಯತ್ವ ಹೊಂದಿರುವಂಥ ಒಂದು ಗುಂಪದು. ಸೊ ಆ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಹಿನ್ನೆಲೆಯಿಂದ ಬಂದಿರ್ತಾರೆ, ತಮ್ಮದೇ ಆದಂಥ ಶಕ್ತಿಗಳನ್ನು ಅವ್ರು ಹೊಂದಿರ್ತಾರೆ. ಒಂದು ಗುಂಪಿನಲ್ಲಿದ್ದರೂ ಕೂಡ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ, ಹೌದಲ್ವಾ. ಸೊ ಈಗ ಒಂದು ಉದಾಹರಣೆಯಾಗಿ ಯಾವುದೋ ಒಂದು ಸಂಘ ಇದೆ, ಆ ಸಂಘದವರೆಲ್ಲ ಸೇರಿ ಯಾವುದೋ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ರಾಗಿ ಉಪಯೋಗಿಸ್ಕೊಂಡು ಮಾಡುವಂತಹ ರಾಗಿ ಹುರಿಟ್ಟಿನ ಒಂದು ಉತ್ಪನ್ನವೇ ಇರಬಹುದು, ಅಥವಾ ರಾಗಿಯಿಂದ ಮಾಡುವಂಥ ಹಪ್ಪಳ ಸಂಡಿಗೆ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದಂತಹ ಗಂಧದ ಕಡ್ಡಿ ಮಾಡುವಂಥದ್ದು ಇರ್ತಾಯಿತ್ತು. ಸೊ ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಉದಾಹರಣೆ ನಮಗೆ ನೆನಪಿನಲ್ಲಿದೆ ಈಗಲೂ ಕೂಡ. ಅದನ್ನು ನಾವು ನೆನಪಿಸ್ಕೊಳ್ಳೋಣ. ಅದನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳಿರ್ತವೆ. ಈಗ ರಾಗಿ ಹುರಿಟ್ಟನ್ನೇ ಮಾಡಬೇಕು ಅಂತಂದರೆ ರಾಗಿ ಕೊಂಡ್ಕೊಂಬರಕ್ಕೆ ಒಬ್ಬರು ಇರ್ತಾರೆ, ರಾಗಿನ ನೆನೆ ಹಾಕಕ್ಕೆ ಒಬ್ಬರು ಇರ್ತಾರೆ, ರಾಗಿನ ಬೀಸಿಸ್ಕೊಂಡು ಬರೋಕ್ಕೆ ಒಬ್ಬರು ಇರ್ತಾರೆ, ಅದೆಲ್ಲ ಮಾಡಿದ ನಂತರ ಪ್ಯಾಕ್ ಮಾಡೋಕ್ಕೆ ಒಬ್ಬರು ಇರ್ತಾರೆ, ಇನ್ಯಾರೋ ಒಬ್ಬರು ಓಡಾಡಿಕೊಂಡು ಅದರ ಮಾರ್ಕೆಟಿಂಗ್ ಮಾಡಬೇಕು. ಸೊ ಈ ಉತ್ಪನ್ನ, ಸಂಘದ ಉತ್ಪನ್ನ ಅಂತ ನಾವು ನೋಡಿದಾಗ ಈ ಅನೇಕ ಶಕ್ತಿಗಳು ಏಕಕಾಲಕ್ಕೆ ಒಂದುಗೂಡಿದಾಗ ಮಾತ್ರ ಆ ಉತ್ಪನ್ನ ಅನ್ನೋಂಥದ್ದು ಯಶಸ್ವಿಯಾಗಿ ಅವರು ನಿರ್ವಹಿಸ್ದಂಗೆ ಆಗುತ್ತೆ. ಹಾಗೇನೆ ಅದೇ ಒಂದು ಉದಾಹರಣೆಯನ್ನೇ ನಾವು ಈ ಸೃಷ್ಟಿಗೂ ಕೂಡ ಅನ್ವಯ ಮಾಡೋದಾದರೆ, ಸೃಷ್ಟಿಯಲ್ಲಿ ಹೆಂಗೆ ಸಂಘದ ಒಂದು ಸದಸ್ಯರು ಇರ್ತಾರೋ ಹಾಗೆ ಸೃಷ್ಟಿಯ ಅನೇಕ ಸದಸ್ಯರಿದ್ದಾರೆ. ಭೂ ವ್ಯೋಮಾದಿಗಳು ಇವೆಲ್ಲವೂ ಕೂಡ ಆ ಸಂಘದ ಸದಸ್ಯರು. ಯಾವುದು ಒಂದು ಇಲ್ಲದೆ ಹೋದರೂ ಕೂಡ ಸಂಘದ ಉತ್ಪನ್ನ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗೆ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋದರಿಂದ ಜೀವ ಅನ್ನುವಂಥದ್ದು ಇದೆ. ಆ ಜೀವ ಅನ್ನುವಂಥದ್ದು ಹಾಗಾಗಿ ಈ ಎರಡರ ಶಿಶು, ಭೂ ಮತ್ತು ವ್ಯೋಮ, ಈ ಎರಡರ ಶಿಶು, ಮಗು ಅಂದರೆ ಪ್ರಾಡಕ್ಟ್, ಅದರಿಂದ ಬಂದಿರುವಂಥ ಒಂದು ಪ್ರಾಡಕ್ಟ್. ಅದು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಈ ಎರಡೂ ಕೂಡ ಇರಬೇಕು. ಅದನ್ನು ಜೀವಿಯ ದೃಷ್ಟಿಯಿಂದ ನೋಡಿದರೆ, ನಾನು ಜೀವಿಯಾಗಿ ಇರೋದಕ್ಕೆ ಸಹಕಾರಿಯಾಗಿರುವಂಥದ್ದು, ಸಹಕಾರಿ ಅನ್ನೋದಿರಲಿ, ಕಾರಣೀಭೂತವಾಗಿರುವಂಥವು ಯಾವುವು? ಭೂಮಿ ಮತ್ತು ವ್ಯೋಮ, ರವಿ ಮತ್ತು ಭುವಿ. ಸೊ ಜೀವಿಯಾಗಿ ನನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ, ನನ್ನ ಪೋಷಣೆಗೆ ಕಾರಣವಾದಂತಹ ರವಿ ಮತ್ತು ಭುವಿಯ ಬಗ್ಗೆ ನಮಗೆ ಗೌರವವಿರಬೇಕಾಗಿರುವಂಥದ್ದು ಧರ್ಮ ಅಲ್ವಾ. ಸೊ ಆ ಒಂದು ಕೃತಜ್ಞತಾ ಭಾವದಿಂದ ನಾವು ಸೃಷ್ಟಿಯನ್ನು ನೋಡಿದಾಗ ಸೃಷ್ಟಿಯ ಭಾಗವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರ ವಿರುದ್ಧವಾಗಿ ಅಲ್ಲ, ಆದರೆ ಅದಕ್ಕೆ ಪರೋಕ್ಷವಾಗಿ ಆದರೂ ಸಹಕಾರಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕಪ್ಪ ಅನ್ನೋಂಥ ಜವಾಬ್ದಾರಿ ನಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಭೂ ವ್ಯೋಮಗಳ ಬಗ್ಗೆ ನಾವು ಗೌರವದಿಂದ ನಡ್ಕೊಳ್ಳೋಣ.
ಆ ಸಂಘದ ಈ ಸಂಘಟನೆಯ ಪ್ರಕೃತಿಯ ಸಂಘಟನೆಯ ಉತ್ಪನ್ನಗಳಾದಂಥ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ.